ತುಮಕೂರಿನಲ್ಲಿ ನಡೀತಾ ಇರುವಂತಹ 2025ರ ಆಟೋ ಎಕ್ಸ್ಪೋಗೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಆಟೋ ಎಕ್ಸ್ಪೋ 2025 ಈ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅನೇಕ ಜನರು ಕೂಡ ಸಾಕ್ಷಿಯಾಗಿದ್ದಾರೆ. ದೀಪ ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಅನೇಕ ಅತಿಥಿಗಳು ಆಗಮಿಸಿದ್ದಾರೆ. ಈಗ ನಾವು ಗಾಡಿಯನ್ನ ಪರ್ಚೇಸ್ ಮಾಡಬೇಕು ಅಥವಾ ಯಾವುದೋ ಒಂದು ವಾಹನವನ್ನ ತಗೊಳ್ಬೇಕು ಅಂದ್ರೆ ಅಲ್ಲಿ ಇಲ್ಲಿ ಒಂದೊಂದು ಶೋರೂಮ್ಗೆ ಹೋಗಿ ಸುತ್ತೋದ್ರ ಬದಲು ಈ 2 ದಿನಗಳ ಕಾಲ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಈ 2 ದಿನಗಳ ಕಾಲ ಒಂದೇ ಸೂರಿನಡಿ ಎಲ್ಲಾ ಕಂಪನಿಯ ಕಾರ್ಗಳನ್ನ ನೀವು ನೋಡಬಹುದು. ಹಾಗೆ ಬೈಕ್ಗಳು ಕೂಡ ಇರುತ್ತೆ, ಎಲೆಕ್ಟ್ರಿಕ್ ವಾಹನಗಳು ಕೂಡ ಇರುತ್ತೆ. ಸೊ ಆನ್ ಸ್ಪಾಟ್ ನೀವು ನಿಮ್ಮಿಷ್ಟದ ಒಂದು ವಾಹನವನ್ನ ನೀವು ಬುಕ್ಕಿಂಗ್ ಕೂಡ ಮಾಡ್ಕೊಳ್ಬಹುದು. ಅದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಇನ್ನು ಸಿದ್ಧಗಂಗಾ ಹಾಸ್ಪಿಟಲ್ನ ಡೈರೆಕ್ಟರ್ ಆದಂತಹ ಡಾಕ್ಟರ್ ಎಸ್ ಪರಮೇಶ್ ಅವರು ಕೂಡ ದೀಪವನ್ನ ಬೆಳಗೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಅನೇಕ ಅತಿಥಿಗಳು ಹಾಗೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇಲ್ಲಿಂದ ಅಂದ್ರೆ ಇವತ್ತಿನಿಂದ 2 ದಿನಗಳ ಕಾಲ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೂಡ ನೀವು ಈ ಆಟೋ ಎಕ್ಸ್ಪೋಗೆ ವಿಸಿಟ್ ಮಾಡ್ಬೋದು. ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಅಲ್ಲಿ ಇರ್ತಾರೆ, ಅವರನ್ನ ಕೇಳಿ ಕೂಡ ನೀವು ಎಲ್ಲದನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಹಾಸ್ಪಿಟಲ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಎಸ್ ಪರಮೇಶ್ ಮಾತನಾಡಿದ್ದಾರೆ. ನೋಡೋಣ. ಇದೆ ಮೊದಲಿಗೆ ಈ ಒಂದು ಆಟೋ ಎಕ್ಸ್ಪೋ ಅಂತ ಅನ್ನೋದು ನಡೀತಾ ಇದೆ. ಇದರಲ್ಲಿ ಎಲ್ಲ 2 ವೀಲರ್ಸು ಮತ್ತು 4 ವೀಲರ್ಸು ಎಲ್ಲ ವೆಹಿಕಲ್ಗಳು ಒಂದು ಎಕ್ಸಿಬಿಷನ್ನು, ಅದರ ಜೊತೆಗೆ ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನೂ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಕಂಪ್ನಿಯವರು ಬಂದು ಅವರ ಕಂಪ್ನಿಯ ವೆಹಿಕಲ್ಸ್ಗಳದ ಡೀಟೇಲ್ಸ್ಗಳನ್ನೆಲ್ಲನೂ ಅವರು ಇಲ್ಲಿ ಎಕ್ಸಿಬಿಟ್ ಮಾಡಿರೋದ್ರಿಂದ ಜನಗಳಿಗೆ ಅದು ಈಸಿ ಆಗುತ್ತೆ. ಎಲ್ಲ ಕಂಪ್ನಿ ಶೋರೂಮ್ಗಳಿಗೆ ಒಂದೊಂದಕ್ಕೆ ಹೋಗಬೇಕು ಅಂದರೆ ಒಂದೊಂದು ದಿವಸ ಬೇಕಾಗುತ್ತೆ. ಅಂಥ ಎಲ್ಲ ಶೋರೂಮ್ಗಳು ನಮ್ಮ ತುಮಕೂರಿನಲ್ಲಿ ಇಲ್ದಂತಹ ಬೇರೆ ಶೋರೂಮ್ಗಳೂ ಬೆನ್ಸು, BMW ಮತ್ತು ಬೇರೆ ಕಂಪ್ನಿಯ ಶೋರೂಮ್ಗಳನ್ನು ಡೀಟೇಲ್ಸನ್ನ ಇಲ್ಲೇ ತೊಗೊಳೋದ್ರಿಂದ ನಮ್ಮ ತುಮಕೂರಿನ ಜನಗಳಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಈ ಎಕ್ಸ್ಪೋನಲ್ಲಿ 2 ದಿವಸ ಇರುತ್ತೆ, ನಿನ್ನೆ ಇವತ್ತು. ಇದಕ್ಕೆ ಎಲ್ಲರೂ ಭಾಗವಹಿಸಿ ಮತ್ತು ಇದರ ಇನ್ಫಾರ್ಮೇಷನ್ ತಿಳ್ಕೊಂಡು ಅದರ ಉಪಯೋಗನ ಪಡ್ಕೋಬೇಕು ಅಂತ ಹೇಳ್ತೀನಿ. ನನಗೆ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಇದು ಏನಂತಂತಂದರೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಆ ಒಂದು ಡಿಫ್ರೆಂಟ್ ಪರ್ಸನಾಲಿಟಿಯವರನ್ನೇ ಬೇಕಾಗುತ್ತೆ. ಅವರೆಲ್ಲರೂ ಸೇರಿಕೊಂಡು ಇದಾಗಲೇ 4-5 ಕಡೆ ಮಾಡಿದ್ದೀವಿ ಅಂತಲೂ ಅವರು ಆರ್ಗನೈಸರ್ಸ್ ಹೇಳಿದ್ರು. ಇದರಿಂದ